ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಷಂ ರವಿಪುತ್ರೋಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಶೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ದ್ವಾದಶಿ. ಇವತ್ತಿನ ನಕ್ಷತ್ರ ರೋಹಿಣಿ ನಕ್ಷತ್ರ. ಇವತ್ತಿನ ವಿಶೇಷ ಫಲಗಳು ಪ್ರದೋಷ ಅಂತಾನೆ ಹೇಳುವಂಥದ್ದು. ಪ್ರದೋಷದ ದಿವಸ ಇವತ್ತಿನ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಶನಿ ಪ್ರದೋಷ ಅಂತಾನೆ ಹೇಳುವಂಥದ್ದು. ಮುಕ್ಕೋಟಿ ದ್ವಾದಶಿಗಳನ್ನ ಮಾಡಿದಷ್ಟು ಪ್ರದೋಷವನ್ನು ಮಾಡಿದ್ರೆ ಫಲಗಳು ಅಂತ ಹೇಳ್ತೀವಿ. ದ್ವಾದಶಿ ಏಕಾದಶಿಗಳನ್ನ ನಿನ್ನೆ ನೋಡಿದ್ರೆ ವೈಕುಂಠ ಏಕಾದಶಿ ಹೋಗಿದೆ. ವೈಕುಂಠ ಏಕಾದಶಿಗಳಲ್ಲಿ ವಿಶೇಷವಾಗಿ ತಿಳಿಸೋದಾದ್ರೆ ಫಲಗಳನ್ನು ಹೇಗೆ ಸಿಗುತ್ತೋ, ಈ ಶನಿ ಪ್ರದೋಷದಲ್ಲೂ ಪ್ರದೋಷದ ದಿನ ಶನಿ ಪ್ರದೋಷ ಬಂದಿರೋದು ವಿಶೇಷ ಫಲಗಳು ವೀಕ್ಷಕರೇ. ಮೊದಲೇ ತಿಳಿಸಿದ ಹಾಗೆ ಹೇಳ್ಬೇಕು ಅಂತಂದ್ರೆ, ಜೊತೆಗೆ ವೃಷಭ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಕುಂಭ ರಾಶಿ, ವೃಶ್ಚಿಕ ರಾಶಿ, ಪಂಚಮಸ್ಥಾನ, ಅಷ್ಟಮಸ್ಥಾನ, ಗರ್ಭಸ್ಥಾನ, ವಿಶೇಷವಾಗಿ ಒಂದಷ್ಟು 7.5 ಶನಿಗಳ ಒಂದಿಷ್ಟು ಪ್ರಭಾವ ಬೀರುವಂತಹ ಒಂದಷ್ಟು ಪ್ರದೋಷದ ಕಾಲ ಅಂತ ಹೇಳುವಂಥದ್ದು. ವೀಕ್ಷಕರು ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಶನಿ ಪ್ರದೋಷ ದಿನ ಹೋಮ ಕಾರ್ಯಗಳಲ್ಲಿ ನಡೀತಾ ಇರುತ್ತೆ. ನಿಮಗೆ ಆದಷ್ಟು ಅನಿಸಿಕವಾದಷ್ಟು ಒಂದಷ್ಟು ಸೇವೆಗಳನ್ನು ಮಾಡುವಂಥದ್ದು. ನಿಮಗೆ ಆವತ್ತಿನ ದಿವಸದಲ್ಲಿ ಉಪವಾಸಗಳು, ಆರೋಗ್ಯಕರ್ತವಾಗಿರುವಂಥವರು, ವೃದ್ಧರಲ್ಲ, ಮಕ್ಕಳು ಆರೋಗ್ಯ ಕೆಟ್ಟಿರೋರಲ್ಲ, ಸದೃಢವಾಗಿರುವಂಥವರು ಉಪವಾಸ ಮಾಡುವಂಥದ್ದು, ಒಂದಿಷ್ಟು ಫಲಗಳನ್ನು ಸ್ವೀಕಾರ ಮಾಡುವಂಥದ್ದು. ಶನಿಯಿಂದ ಒಂದಿಷ್ಟು ಫಲಗಳನ್ನು ಸ್ವೀಕಾರ ಮಾಡೋದಕ್ಕೆ ಒಂದಿಷ್ಟು ಅವಕಾಶ, ಕರ್ಮ ಫಲದಾಯಕ ಅಂತಾನೆ ಹೇಳ್ತೀವಿ. ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರೆಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನಿಮ್ಮ ಎಲ್ಲ ಅನುಷ್ಠಾನಗಳಿರುತ್ತೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪತ್ನಿಯರ ಸಹಾಯ ಕೂಡ ಇರುತ್ತೆ, ಧನಾಗಮನ ಕೂಡ ಇರುತ್ತೆ. ಆದರೆ ನಿಮಗೆ ಇಪಿಸ್ಸ ಫಲಗಳಿಲ್ಲ. ನಿಮಗೆ ಭಯ, ಮಾಡೋದಿಕ್ಕೆ ಮಾಡೋಣೋ ಬೇಡಣೋ ಅಂತ ಮೀನಾಮೇಷಗಳನ್ನು ಎಣಿಸುವಂಥದ್ದು, 12 ಬಾರಿ ಯೋಚನೆ ಮಾಡುವಂಥದ್ದು. ಧೈರ್ಯವಾಗಿ ನೂತನ ಕೆಲಸಗಳಿಗೆ ಕೈ ಹಾಕಿ ಶುಭ ಕಾಲವಾಗಿರುತ್ತೆ ಮೇಷರಾಶಿಯವರೆಗೂ. ಜೊತೆಗೆ ಮಕ್ಕಳಲ್ಲಿ ಒಂದಿಷ್ಟು ಸಂತೃಪ್ತಿಯಾದಂತಹ ಗೌರವ, ನಿಮಗೆ ಮಕ್ಕಳಿಂದ ನೆಮ್ಮದಿ ದಿನ ಅಂತಾನೆ ಹೇಳುವಂಥದ್ದು. ಋಣಮುಕ್ತರಾಗಬೇಕಾಗತ್ತೆ ಅಂತ ಯಾವ್ದಾರ ಸಾಲಗಳು ಬರ್ಬೇಕಾದ್ರೆ ನಿಮ್ ಕೈಗೆ ಬಂದು ಸೇರುವಂಥದ್ದಾಗಿರುತ್ತೆ. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನೇಶ್ವರ ಆರಾಧನೆ, ಶನಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ವಿಶೇಷವಾಗಿ ಶನಿ ಒಂದಿಷ್ಟು ವಕ್ರಸ್ಥಾನದಲ್ಲಿದ್ರೂ ಪರವಾಗಿಲ್ಲ, ನಿಮಗೆ ವಿಶೇಷ ಫಲಗಳನ್ನು ಕೊಡ್ತಾರೆ. ಆದ್ರೆ ಕರ್ಮ ಫಲವು ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಸತ್ಯ, ಧರ್ಮ, ನ್ಯಾಯ, ನೀತಿಗಳಲ್ಲಿ ಮಾಡ್ಕೊಂಡು ಹೋದ್ರೆ ನಿಮಗೆ ಧನಕೃತವಾಗಿರುವಂತ ಶುಭ ದಿವಸವಾಗಿರುತ್ತೆ. ಜೊತೆಗೆ ಮಕ್ಕಳಲ್ಲಿ ಒಂದಿಷ್ಟು ಆಲಸ್ಯ, ನಿಮ್ಮ ಕುಟುಂಬದವ್ರ ಮೇಲೆ ಒಂದಿಷ್ಟು ಗಮನ ಕಮ್ಮಿ, ಹೇಳಿದ ಕೆಲಸ ಒಂದಿಷ್ಟು ನಿಧಾನವಾಗಿ ಮಾಡೋಣ ಅನ್ನುವಂಥದ್ದು ಸಮಯಗಳಿರುತ್ತೆ, ಟೈಮ್ ಪಾಸ್ ಮಾಡ್ಕೊಂಡಿರ್ತೀರಿ. ಜೊತೆಗೆ ವೃದ್ಧರಲ್ಲಿ ಒಂದಿಷ್ಟು ಕೊಂಚ ವ್ಯತ್ಯಾಸಗಳಾಗುವಂಥದ್ದು. ಆರೋಗ್ಯ, ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರೆಗೆ ನೂತನ ಕೆಲಸ ಕಾರ್ಯಗಳು, ಕುಟುಂಬಸ್ಥರಲ್ಲಿ ಹೊಸ ಹೊಸ ಆಭರಣ ಕೊಳ್ಳುವಿಕೆ, ವಾಹನಗಳನ್ನು ಕೊಳ್ಳುವಿಕೆ, ಲಗ್ನಾದಿಗಳು ಯಾರಿಗಿಲ್ಲ ಅವರಿಗೆ ಮಂಗಳಕರ ಕಾರ್ಯಗಳ ಬಗ್ಗೆ ಒಂದಿಷ್ಟು ಸಂತಸಮಯ ದಿನ, ವಿಶೇಷ ಫಲಗಳನ್ನು ನೋಡುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ಔತಣಗಳ ಊಟ, ತುಂಬಾ ದಿನದಿಂದ ಬರ್ದೇ ಇರುವಂತಹ ಸಂಬಂಧಿಕರ ಆಗಮನ, ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ನೀಲಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ, ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಒಂದಿಷ್ಟು ಛಾಯೆ ಸುತ್ತಕೊಂಡಾಗೆ, ಯಾವುದು ಕಡೆಗೂ ಗಮನ ಇಲ್ಲ, ಸುಮ್ಮನೆ ಇರುವಂಥದ್ದು. ಒಂದನ್ನ ಮಾತಾಡಿ ಕೊಂಕ ಮಾತುಗಳನ್ನಾಡಿ 100 ಮಾತು ಬೈಗಳನ್ನು ಕೇಳುವಂಥದ್ದು. ಗೌರವಗಳ ಹಾನಿ, ಸ್ತ್ರೀಯರಿಂದ ಮಾನಹಾನಿ, ಅಂದ್ರೆ ನಿಮ್ಮ ಮಾತು ನಿಮಗೆ ತಿರುಗುಬಾಣ ಆಗುವಂಥದ್ದು. ಹಾಗಾಗಿ ಕುಟುಂಬದಲ್ಲಿ ಅಥವಾ ತಾಯಿ ಅಥವಾ ತಾಯಿಯಿಂದ ಸಮಾನಾದವರಂತರಲ್ಲಿ, ಸ್ನೇಹಿತರಲ್ಲಿ ಅಥವಾ ನಿಮ್ಮ ಅಕ್ಕ ತಂಗಿಯರಲ್ಲಿ ಎಚ್ಚರಿಕೆಯಿಂದ ಮಾತಾಡತಕ್ಕದ್ದು. ಅವಮಾನಗಳ ಕರ್ತಕ್ಕೆ ನೀವೇ ಎಣಿ ಮಾಡಿಕೊಡುವಂಥದ್ದಾಗಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರಿಗೆ, ಟೀಚರ್ಸು, ಲೆಕ್ಚರರ್ಗಳು, ಉಪನ್ಯಾಸಕರು ಮಾಡುವಂಥವರಿಗೆ ವಿಶೇಷ ಗೌರವ ಸಿಗುವಂಥದ್ದು, ಪುರಸ್ಕಾರಗಳು ಸಿಗುವಂಥದ್ದು.
ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶನೈಶ್ಚರ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಶನಿ ಪ್ರದೋಷ ದಿವಸ. ನಿಮಗೆ ಶನೀಶ್ವರನ ಅನುಷ್ಠಾನ ಅತ್ಯಗತ್ಯ. ಯಾಕೆಂದ್ರೆ ತುಂಬಾ ದಿನಗಳಿಂದ ಕಾಡ್ತಿರುವಂತಹ ಒಂದಿಷ್ಟು ಸಮಸ್ಯೆಗಳೆಲ್ಲ ಪರಿಹಾರವಾಗೋದಕ್ಕೆ ಇದೊಂದು ಸದಾವಕಾಶ ಅಂತ ಹೇಳುವಂಥದ್ದು. ನಿಮಗೆ ನೂತನ ಭೂಮಿ ಕೊಳ್ಳುವಿಕೆ, ಜೊತೆಗೆ ವಾಹನ ಕೊಳ್ಳುವಿಕೆ, ನಿಮ್ಮ ಒಂದಿಷ್ಟು ವೃತ್ತಿ ಕ್ಷೇತ್ರದಲ್ಲಿ ಒಂದಿಷ್ಟು ಆದಾಯದ ಮೂಲ, ಕಬ್ಬಿಣದ ವಸ್ತುಗಳಲ್ಲಿ ಒಂದಿಷ್ಟು ಆದಾಯದ ಮೂಲ, ಶೈಕ್ಷಣಿಕ ಪ್ರವಾಸಗಳಲ್ಲಿರುವಂಥವರಿಗೆ, ಶೈಕ್ಷಣಿಕ ಕೆಲಸದಲ್ಲಿರುವಂಥವರಿಗೆ, ಟೀಚರ್ಸ್ಗಳಿಗೆ ಉತ್ತಮ ಲಾಭ, ಧನಾತ್ಮಕ ದಿನ ಅಂತ ಹೇಳುವಂಥದ್ದು. ಆದರೆ ಆರೋಗ್ಯದ ಕಡೆ ತುಂಬಾ ಹದಗೆಡುವುದರಿಂದ ಒಂದಿಷ್ಟು ಶನೇಶ್ವರನ ಅನುಷ್ಠಾನ ಅತ್ಯಗತ್ಯವಾಗಿರುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮಂದಗತಿಯಾಗಿ ನಡೆಯುವಂಥದ್ದು. ಯಾರ್ದೋ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟು ಹೋಗುವಂಥದ್ದು. ಇದು ಮಾಡ್ತಾರಪ್ಪ ನಾ ಬರ್ತೀನಿ ಅಂತ ಹೇಳುವಂಥದ್ದು. ಸುಮ್ಮನೆ ಲಾಸ್ಟಿಗೆ ನೀವು ಏನೋ ಮಾಡಿಕೊಟ್ಟಾಗೆ ನಿಮ್ಮ ಗೌಪ್ಯತೆಗಳನ್ನ ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ವಿಚಾರಗಳಿಗೆ ತಿಳಿಸುವಂಥದ್ರಿಂದ ನಿಮಗೆ ಒಂದಿಷ್ಟು ಕುಂದುಕೊರತೆಗಳು ಹೆಚ್ಚಾಗುವಂಥದ್ದಿರುತ್ತೆ. ತದನಂತರ ನಿಮಗೆ ಕುಟುಂಬದಲ್ಲಿ ಒಂದಿಷ್ಟು ವೈಮನಸ್ಸು, ಅಣ್ಣ ತಮ್ಮಂದಿರಲ್ಲಿ ವಿರೋಧ, ಆಸ್ತಿ ಪಾಲು ವಿಚಾರಗಳಲ್ಲಿ ಒಂದಿಷ್ಟು ಲಾಸ್ ಆಗುವಂಥದ್ದು, ತಾಯಿ ಸಮರಾದಂಥವರಲ್ಲಿ ಒಂದಿಷ್ಟು ಆರೋಗ್ಯದಲ್ಲಿ ಒಂದಿಷ್ಟು ಕೊಂಚ ವ್ಯತ್ಯಾಸಗಳು ಕೂಡ ಆಗುವಂಥದ್ದು. ಧೈರ್ಯದಿಂದ ಸಂಧ್ಯಾಕಾಲದಲ್ಲಿ ಎಲ್ಲ ನಿಮಗೆ ಮುಕ್ತರಾಗಿ ಶುಭ ದಿವಸವಾಗಿರುತ್ತೆ. ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಆಲಸ್ಯ. ಯಾಕೆಂದ್ರೆ ನನ್ನ ಮಗ ಮಾಡ್ತಾನೆ ಬಿಡು, ಇದು ಮಾಡ್ತಾನೆ ಬಿಡು, ಅವರಿಂದ ಒಂದಿಷ್ಟು ಗೌರವ ಮಾನಹಾನಿ ಆಗುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಆಲಸ್ಯ ಹೆಚ್ಚಾಗುವಂಥದ್ದು. ನೀವು ಅನ್ಕೊಂಡಿರೋ ಮಕ್ಕಳು ದಾರಿ ತಪ್ಪುವಂತಹ ಒಂದಿಷ್ಟು ದುಷ್ಟ ಜನರ ಸಹವಾಸಗಳು, ಜೊತೆಗೆ ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ, ಮಧ್ಯವರ್ತಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಮಧ್ಯಮ ಲಾಭವಾಗಿರುತ್ತೆ. ಹಾಗಾಗಿ ಯಾವುದಕ್ಕೂ ದುಡುಕು ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು ಕಾದಿರಿಸೋದ್ರಿಂದ ಲಾಭಾಂಶ ದಿನ ಅಂತಾನೆ ಹೇಳುವಂಥದ್ದು ಸಂಧ್ಯಾಕಾಲದೊಳಗಡೆ. ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಶನೈಶ್ಚರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಅತೀ ಕೆಲಸಗಳನ್ನ ಮಾಡದೇನೆ ಕಮ್ಮಿ ಕೆಲಸದಲ್ಲಿ ಆದಾಯದ ದಿನ ಅಂತಾನೆ ಹೇಳುವಂಥದ್ದು. ಯಾಕೆಂದ್ರೆ ಶನಿ ಗರ್ಭಸ್ಥಾನದಲ್ಲಿದ್ರು ಸಹ ನಿಮಗೆ ಇಪಿಸ ಫಲಗಳನ್ನು ಕೊಡುವಂಥದ್ದು. ತುಂಬಾ ಚೆನ್ನಾಗಿರ್ತಾರೆ. ಆದ್ರೂ ನಿಮ್ಮ ಒಂದು ಕರ್ಮ ಫಲಗಳು ತುಂಬಾ ದಿನಗಳಿಂದ ಅನುಭವಿಸ್ಕೊ ಬಂದಿರ್ತೀರ ಶನಿ ಪ್ರಭಾವದಿಂದ. ಇವತ್ತಿನ ದಿವಸ ವಿಶೇಷ ಲಾಭ ಅಂತಾನೆ ಹೇಳುವಂಥದ್ದು. ಜೊತೆಗೆ ನೂತನ ಕೆಲಸಗಳಿಗೆ, ಜೊತೆಗೆ ವಿವಾಹ ಯಾರಿಗಿಲ್ಲ ಅವರಿಗೆ ನಿಮಗೆ ವಧು ಅನ್ವೇಷಣೆಯಲ್ಲಿ ಒಂದಿಷ್ಟು ವಿವಾಹದ ಒಂದಿಷ್ಟು ಮಂಗಳ ಕಾರ್ಯಗಳ ಒಂದಿಷ್ಟು ಫಲಗಳು ಸಿಗುವಂಥದ್ದು. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು. ಜೊತೆಗೆ ಬರಬೇಕಾದಂಥ ಋಣಾತ್ಮಕ ಧನಾತ್ಮಕಗಳು ಯಾವುದೇ ಇದ್ರೂ ಸಹ ಕ್ಲಿಯರ್ ಆಗುತ್ತೆ, ಕ್ರೋಢೀಕರಣ ಕೂಡ ಆಗುವಂಥದ್ದು. ವಿಶೇಷ ದಿನ ಅಂತಾನೆ ಹೇಳುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಶನಿ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಎಷ್ಟೇ ಗೌಪ್ಯತೆ ವಿಚಾರಗಳು ಕಾಪಾಡ್ಕೋಬೇಕು ಅಂದ್ರೂ ಒಂದಿಷ್ಟು ಹೊರಗಡೆ ಹೋಗುವಂಥದ್ದು, ಲೂಫಾಲ್ ಆಗುವಂಥದ್ದು ವಿಚಾರಗಳು. ಯಾಕೆಂದ್ರೆ ನಿಮ್ಮ ಗೌಪ್ಯತೆ ವಿಚಾರಗಳನ್ನು ನೀವೇ ಗೊತ್ತಿಲ್ಲ ಅಂದ್ರೂ ಪಬ್ಲಿಕ್ ಮಾಡ್ಕೊಂಡಿರ್ತೀರಿ. ಇದರಿಂದ ನಿಮ್ಗೆ ಯಥೇಚ್ಛವಾಗಿ ಒಂದಿಷ್ಟು ಪೆಟ್ಟು ಬೀಳುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಾಗಿ ಮಾತಾಡಬೇಕು. ಯಾರನ್ನು ಸುಧಾ ನಂಬದೆ ಅಂತ ದಿನಮಾನ ಅಲ್ಲ. ಗೌಪ್ಯತೆಯನ್ನು ಕಾಪಾಡೋದು ಅತ್ಯಗತ್ಯ. ನೂತನ ಕೆಲಸಗಳಿಗೆ, ಜೊತೆಗೆ ವಾಹನ ಚಲಾವಣೆ ಮಾಡುವಂತವರಿಗೆ, ನಮ್ಮ ಕೆಲಸ ಇನ್ನೊಬ್ರು ಮಾಡುವಂತ ಬಿಟ್ಟು ಹೋಗುವಂತದವರಿಗೆ, ರೈತಾಪಿ ವರ್ಗದವರಿಗೆ ಮಧ್ಯಮ ಲಾಭವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಆಂಜನೇಯನ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಕಲಿಯೋದಕ್ಕೆ ಆಸಕ್ತಿಗಳು ತುಂಬಾ ಬರುವಂಥದ್ದು, ಅವಕಾಶಗಳು ತುಂಬಾ ಬರುವಂಥದ್ದು. ಸೈಂಟಿಸ್ಟ್ ಆಗಿರುವಂಥವ್ರಿಗೆ, ವಿಜ್ಞಾನಿಗಳಿಗೆ ಒಂದಿಷ್ಟು ಸದಾವಕಾಶ ಅಂತಾನೆ ಹೇಳುವಂಥದ್ದು. ಕಂಪ್ಯೂಟರ್ ಕ್ಷೇತ್ರದಲ್ಲಿರುವಂಥವರಿಗೆ, ಚಲನಚಿತ್ರದಲ್ಲಿರುವಂಥವರಿಗೆ, ಹಾಡುಗಾರಿಕೆ ಮಾಡುವಂಥವರಿಗೆ, ಸಂಗೀತದಲ್ಲಿರುವಂಥವರಿಗೆ ನೂತನವಾದಂಥ ಅವಕಾಶಗಳು ಲಾಭಕೃತವಾಗಿರುವಂಥದ್ದು. ಹೆಸರು, ಗೌರವ, ಸ್ಥಾನಮಾನ ಪ್ರಪಂಚಕ್ಕೆ ತಿಳಿಯುವಂಥ ದಿನಮಾನವಾಗಿರುತ್ತೆ. ನಿಮ್ಮ ಮಾತು ನಿಮ್ಮ ಕೈಲಿ ಹಿಡಿತದಲ್ಲಿರೋದು ತುಂಬಾ ಒಳಿತು. ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನೈಶ್ಚರ ಆರಾಧನೆ, ಶನಿ ಅಷ್ಟೋತ್ತರ ಪಠನ
ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ ಕುಂಭ ಲಗ್ನದವರಿಗೆ ಫಲಾಫಲಗಳು ಯಥೇಚ್ಛವಾಗಿ ಬರುತ್ತೆ, ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಸಾಮರ್ಥ್ಯಗಳು ಸಾಕಾಗಲ್ಲ. ₹1 ₹10 ಬಂದರೂ ಸಹ ನೀವೇನ್ ಮಾಡ್ತೀರಿ, ಅದನ್ನ ಬಿಟ್ಕೊಡ್ತಿರ್ತೀರಿ ಹೊರಗಡೆಗೆ. ಗೌಪ್ಯತೆಗಳಿಲ್ಲ. ನಿಮ್ಮ ಆದಾಯನ ಬೇರೆಯವರಿಗೆ ನೀವು ಕೊಟ್ಟು ಕಳಿಸುವಂಥದ್ದು. ಸಹಾಯ ಮಾಡಿ, ನಂದಲ್ಲ ಅಂತ ಮಾಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಒಳಿತಲ್ಲ. ಜೊತೆಗೆ ಶನೈಶ್ಚರನ ಅನುಷ್ಠಾನ ನಿಮಗೆ ಮತ್ತೆ ಅಗತ್ಯವಾಗಿರುತ್ತೆ. ಕುಂಭರಾಶಿಯರು ವೀಕ್ಷಕರೇ, ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಶನಿ ಪ್ರದೋಷ ದಿನ ಹೋಮ ಕಾರ್ಯಗಳು ಎಲ್ಲಿ ನಡೀತಾ ಇರುತ್ತೋ ಪ್ರಸನ್ನ ಆಂಜನೇಯ ದೇವಾಲಯಗಳ ದರ್ಶನ ಮಾಡಿ, ಜೊತೆಗೆ ಶನೈಶ್ವರ ದೇವಾಲಯಗಳ ದರ್ಶನ ಮಾಡಿ, ನಿಮ್ಮ ಕೈಲಾದಂತಹ ಹೋಮ ಕಾರ್ಯದಲ್ಲಿ ಪಾಲ್ಗೊಳ್ಳಿ. ನಿಮಗೆ ಪೂರ್ವಾರ್ಜಿತ ಪುಣ್ಯ ಜೊತೆಗೆ ಮುಂದಿನವಂತ ದಿನಮಾನಗಳ ಧನಾತ್ಮಕ ಜೀವನವನ್ನು ನೋಡಬಹುದು. ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ದಯವಿಟ್ಟು ಬೇಡ, ಮಾಡೋಕೆ ಹೋಗ್ಬೇಡಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ದೇವಾಲಯಕ್ಕೆ ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ಒಳಿತು. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ನೂತನ ಕೆಲಸಗಳಿಗೆ ಚಾಲನೆ. ನಿಂತು ಹೋಗಿದ್ದಂಥ ಕೆಲಸಗಳು ಪುನರಾರಂಭವಾಗುವಂಥದ್ದು. ಗೃಹ ನಿರ್ಮಾಣ ಅಥವಾ ವ್ಯವಹಾರಗಳು, ಜೊತೆಗೆ ಬಿಸ್ನೆಸ್ಗಳು, ಜೊತೆಗೆ ನಿಮ್ಮಲ್ಲಿರುವಂತಹ ಟ್ರಾನ್ಸ್ಪೋರ್ಟ್, ಆಮದು ಮತ್ತು ರಫ್ತು ಮಾಡುವಂಥವರಿಗೆ, ಚಿನ್ನ ಬೆಳ್ಳಿ ವ್ಯಾಪಾರಗಳಿಗೆ, ವಜ್ರದ ವ್ಯಾಪಾರಗಳಿಗೆ ಧನಲಾಭ ಅಂತಲೇ ಹೇಳುವಂಥದ್ದು. ಜೊತೆಗೆ ನೆಮ್ಮದಿ ಇಲ್ಲದ ಜೀವನ, ಕುಟುಂಬದಲ್ಲಿ ಒಂದಿಷ್ಟು ವೈಮನಸ್ಸುಗಳು ಶುರುವಾಗಿರುತ್ತೆ. ಹಾಗಾಗಿ ಎಲ್ಲಿ ನಿಮ್ಮ ಹತ್ತಿರದಲ್ಲಿರುವಂತಹ ಪರಿಹಾರಕರ್ತವಾಗಿ ಮೀನರಾಶಿಯವರಿಗೆ ಆಂಜನೇಯ ದೇವಾಲಯಗಳು ಎಲ್ಲಿರುತ್ತೆ ಆ ದೇವಾಲಯಗಳಲ್ಲಿ ಬೆಣ್ಣೆ ಅಲಂಕಾರ ಅಥವಾ ರುದ್ರಾಭಿಷೇಕ ಮಾಡಿಸೋದ್ರಿಂದ ಫಲಾಫಲಗಳು ನಿಮಗೆ ಸದಾವಕಾಶ ಅಂತ ಹೇಳುವಂಥದ್ದು. ಶುಭ ಸಂಖ್ಯೆ ಬಂದು ಮೀನರಾಶಿಯವರಿಗೆ 9, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.